ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಸ್ನೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಸ್ವಪ್ರಸನ್ನಾ ವದನೆ ಚ ಮೇ ಶ್ರೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇ ಸಂಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಪ್ರಮೋದತಿ ಸುಧಾರತಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಇಲ್ಲಿ ನಿನ್ನೆ 10ನೆಯ ಶ್ಲೋಕವನ್ನ ತಿಳಿದಿದ್ದಾಯಿತು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಭಗವಂತ ಶುಭವಾದದ್ದನ್ನೇ ಭೋಗ ಮಾಡ್ತಾನೆ. ಅದು ಯಾಕೆ ಗೋಚರವಾಗೋದಿಲ್ಲ, ಅದು ಯಾಕೆ ಗೊತ್ತಾಗೋದಿಲ್ಲ, ಯಾಕೆ ನಮ್ಮ ಜ್ಞಾನಕ್ಕೆ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ವಿಮೂಢರು, ಅಜ್ಞಾನಿಗಳು ಅದನ್ನ ಕಾಣೋದಿಲ್ಲ. ಜ್ಞಾನಿಗಳು ಮಾತ್ರ, ಜ್ಞಾನ ಚಕ್ಷುಸ್ಸುಳ್ಳಂತಹ ವ್ಯಕ್ತಿಗಳು ಮಾತ್ರ ಅದನ್ನ ಕಾಣ್ತಾರೆ ಎಂಬುವಂತಹ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಟ್ಟದ್ದು. ಇದಾದ ಮೇಲೆ ಯತ್ನೇ ಕೃತೇಪಿ ಅನುಪಲಂಭಃ ಕಥಂ ಇತ್ಯತಃ ಆಹ. ಹಾಗಾದರೆ ಜ್ಞಾನಿಗಳಿಗೆ ಸ್ಪಷ್ಟವಾಗಿ ಹೇಳಿಬಿಟ್ರು, ವಿಮೂಢಾಹ ನ ಅನುಪಶ್ಯಂತಿ. ವಿಮೂಢರು, ಜ್ಞಾನಿಗಳಲ್ಲದೇ ಇದ್ದವರು, ಮೂರ್ಖರು, ಅಜ್ಞಾನಿಗಳು, ಮದಡರು, ಇವರು ಕಾಣೋದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟದ್ದು. ಹಾಗಾದರೆ ಪ್ರಯತ್ನ, ಆ ವ್ಯಕ್ತಿಗಳು ಕೂಡ ಪ್ರಯತ್ನ ಮಾಡಿದರೆ ಆಗ್ತದ ಏನು? ಆ ಭಗವಂತನ ಎಲ್ಲವನ್ನೂ ಕೂಡ ಕಾಣಲಿಕ್ಕೆ ಆಗ್ತದ? ಭಗವಂತ ಉತ್ಕ್ರಾಮಂತಂ ಸ್ಥಿತಂ ವಾ ಭುಂಜಾನಂ ಗುಣಾನ್ವಿತಂ ಇತ್ಯಾದಿ ರೀತಿಯಾದಂತಹ ಭಗವಂತನ ಸ್ಥಾನ ಮಾಡಿದಾಗ ಎಲ್ಲೋ ಬಾಹ್ಯವಾದಂತಹ ಪದಾರ್ಥಗಳಲ್ಲಿ ಭಗವಂತ ಕಾಣೋದಿಲ್ಲ. ಯಾವುದೋ ಒಂದು ಕಲ್ಲಿನಲ್ಲೋ, ಒಂದು ತುದಿಯೋ, ಒಂದು ಪುಸ್ತಕದಲ್ಲಿಯೋ
ಯಾವುದೋ ಮನುಷ್ಯನಲ್ಲಿ ಯಾವುದೋ ಒಂದು ಪಾತ್ರೆಯಲ್ಲಿಯೋ ಯಾವುದೋ ಒಂದು ವಸ್ತುವಿನಲ್ಲಿ ಭಗವಂತ ದರ್ಶನವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅಂತಹ ವ್ಯಕ್ತಿಗಳು ಎಲ್ಲಿ ಭಗವಂತನನ್ನ ಕಾಣ್ತಾರೆ ಅಂದ್ರೆ ಆತ್ಮನಿ ಅವಸ್ಥಿತಂ, ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅಂದ ಮೇಲೆ ತನ್ನೊಳಗೂ ತಮ್ಮ ತಮ್ಮ ಒಳಗೂ ಭಗವಂತ ಇದ್ದೇ ಇರ್ತಾನೆ, ಎಲ್ಲರೊಳಗೂ ಭಗವಂತ ಇದ್ದೇ ಇರ್ತಾನೆ. ಯಾವ ವ್ಯಕ್ತಿ ಈ ಜ್ಞಾನೋಪಾಯವನ್ನ ಅನುಷ್ಠಾನ ಮಾಡಿರ್ತಾನೋ ಅಂತಹ ವ್ಯಕ್ತಿ ಪ್ರಯತ್ನ ಮಾಡಿದಾಗ ಜ್ಞಾನವನ್ನು ಹೊಂದಿ ಭಗವಂತನ ತತ್ವಜ್ಞಾನವನ್ನ ಪಡೆದು ಆ ಭಗವಂತನನ್ನ ತಮ್ಮಲ್ಲಿರ್ತಕ್ಕಂಥ ಭಗವಂತನನ್ನೇ ಆತ್ಮನಿ ಅವಸ್ಥಿತಂ, ತನ್ನೊಳಗಿರುವಂತಹ ಭಗವಂತನನ್ನೇ, ತನ್ನ ಹೃದಯ ಗುಹಾ ಒಳಗಿರುವಂತಹ ಆ ಭಗವಂತನನ್ನೇ ಪಶ್ಯಂತಿ, ನೋಡ್ತಾರೆ. ನೋಡಿ ಅದಕ್ಕೆ ಹೇಳಿದ್ದಿಲ್ಲಿ ಅಂತ ಪ್ರಯೋಗ ಮಾಡಿದ್ದು. ಏನಂ ಆತ್ಮನಿ ಅವಸ್ಥಿತಂ ಏನಂ ಪಶ್ಯಂತಿ. ನೋಡಿ, ಎಲ್ಲೋ ಭಗವಂತ ದೂರ ಇರುವಂತಹ ಭಗವಂತನನ್ನ ಕಾಣ್ತಾನೆ ಅಂತ ಹೇಳಿದ್ರೆ ಏನಂ ಅಂತನಬಾರದಾಗಿತ್ತು. ಏನಮ್ಮ ಅಂತಂದ್ರೆ ಈ ಅಂತ ಅರ್ಥ. ಹತ್ತಿರ ಶಬ್ದವನ್ನ, ಹತ್ತಿರದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ಹೇಳಿಕೊಡುವಂತಹ ಶಬ್ದ ಇತತ್ ಶಬ್ದ. ಹೀಗಾಗಿ ಆ ಏನಂ ಈ ಪರಮಾತ್ಮವನ್ನು ಅಂತ ಹೇಳ್ತಾ ಇದ್ದದ್ದು ಹೊರತು ಆ ಪರಮಾತ್ಮ ಅಂತಂದ್ರೆ ಎಲ್ಲೋ ದೂರದಲ್ಲಿರ್ತಕ್ಕಂತಹ ಭಗವಂತನನ್ನ ಕಾಣುತ್ತಾರೆ ಅಂತ ಅರ್ಥ ಇತ್ತು. ಇಲ್ಲಿ ಪ್ರಯೋಗ ಮಾಡಿದ್ದು ಕೃಷ್ಣ ಪರಮಾತ್ಮ ಹಾಗೆಲ್ಲೋ ಕಂಡರೆ ಆ ವ್ಯಕ್ತಿ ಭಗವಂತನನ್ನು ಕಂಡಂತೆ ಅಪರೋಕ್ಷ ಜ್ಞಾನವನ್ನ ಮಾಡಿ ಪಡೆದುಕೊಂಡಂತೆ ಅರ್ಥ ಅಲ್ಲ. ಹೃದಯ ಗುಹಾದೊಳಗೇನೆ ಆತ್ಮನಿ ಅವಸ್ಥಿತಂ, ಆತ್ಮನಲ್ಲಿ ತನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಜೀವರಾಶಿಗಳ ಗುಹೆ, ಹೃದಯ ಗುಹೆಯೊಳಗಿರುವಂತಹ ಏನಂ ಭಗವಂತಂ, ಈ ಭಗವಂತನನ್ನು, ಈ ಪರಮಾತ್ಮನನ್ನು, ಹತ್ತಿರದಲ್ಲಿರುವಂತಹ ಭಗವಂತನನ್ನೇ ಪಶ್ಯಂತಿ, ನೋಡ್ತಾರೆ. ಇದು ಯಾರು ಪ್ರಯತ್ನ ಮಾಡಿದವರು. ಇನ್ನು ಕೆಲವು ಜನ ಪ್ರಯತ್ನ ಮಾಡದೆ ಹೋದರೂ ಕೂಡ ಭಗವಂತ ಕಾಣೋದಿಲ್ಲ. ತನ್ನ ಮುಂದಿನ ಪಾದದಲ್ಲಿ ಹೇಳ್ತಾ ಇದ್ದದ್ದು, ಮುಂದಿನ 2 ಪಾದಗಳಲ್ಲಿ ಯತಂತಹ ಅಪಿ. ಇನ್ನು ಕೆಲವು ಜನ ಯತಂತಹ ಅಪಿ, ಪ್ರಯತ್ನ ಮಾಡಿದರೂ ಕೂಡ ಭಗವಂತನನ್ನು ಕಾಣಬೇಕು ಅಂತ ತಾನಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಭಗವಂತನನ್ನ ನ ಪಶ್ಯಂತಿ, ಏನಂ ನ ಪಶ್ಯಂತಿ, ಈ ಭಗವಂತನನ್ನ, ತಮ್ಮೊಳಗೆ ಇರುವಂತ ಭಗವಂತನನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಕೆಲವು ಜನ ಪ್ರಯತ್ನ ಮಾಡಿದಾಗಲೂ ಕೂಡ. ಯಾಕೆ ಅಂತಂದ್ರೆ ಇದೇ ಭಗವದ್ಗೀತೆ ಹೇಳ್ತದೆ ನಮಗೆ, ಅಕೃತಾತ್ಮಾನಃ ಅಚೇತಸಃ. ಅವ್ರು ಹೇಗಿರ್ತಾರೆ ಅಂದ್ರೆ ಸುಮ್ಮನೆ ಮೇಲ್ನೋಟಕ್ಕೆ ಪ್ರಯತ್ನ ಮಾಡಬಹುದು ಅಷ್ಟೇ, ಆದರೆ ಅವರ ಒಂದು ಬುದ್ಧಿ ಆಗಲಿ ಅವರ ಒಂದು ಮನಸ್ಸಾಗಲಿ ಯಾವುದೇ ಆದರೂ ಕೂಡ ಇದು ಶುದ್ಧವಾಗಿ ಇರೋದಿಲ್ಲ. ಅಕೃತಾತ್ಮಾನಃ ಅಂತ ಶಬ್ದ ಇದೆ ಗೀತೆಯಲ್ಲಿ. ಯತಂತೋ ಅಪಿ ಅಕೃತಾತ್ಮಾನಃ ಎಂಬುದಕ್ಕೆ ಅಶುದ್ಧ ಬುದ್ಧಯ ಅಂತ ಅರ್ಥ ಬರೀತಾರೆ. ಅಶುದ್ಧ ಬುದ್ಧಯ ಯತಮಾನಾಹ ಅಪಿ, ಅಶುದ್ಧವಾದಂತಹ ಬುದ್ಧಿ ಶುದ್ಧ ಇಲ್ಲ, ಸುಮ್ಮನೆ ಏನೋ ಒಂದು ಮೇಲ್ನೋಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಷ್ಟೇ. ಯಾರನ್ನೋ ನೋಡಿ ಯಾರೋ ಮಾತನ್ನ ಕೇಳಿಕೊಂಡು ಹಾಗೆ ಯೋಗವನ್ನು ಮಾಡಿ ಜ್ಞಾನವನ್ನ ಪಡೆದುಕೊಳ್ಳುವಂತೆ ಪ್ರಯತ್ನ ಮಾಡಬಹುದು, ಆ ಜ್ಞಾನೋಪಾಯವನ್ನ ಅನುಷ್ಠಾನ ಮಾಡುವಂತೆ ಪ್ರಯತ್ನ ಮಾಡಬಹುದೇ ಹೊರತು ನಿಜವಾಗಿಯೂ ಕೂಡ ಅವರಿಗೆ ಅದರಲ್ಲಿ ಬುದ್ಧಿ ಇರೋದಿಲ್ಲ. ಅದನ್ನ ಮಾಡಬೇಕು, ಅದನ್ನ ಪಡೆದುಕೊಳ್ಳಬೇಕು, ಭಗವಂತನನ್ನ ಕಾಣಬೇಕು ಎಂಬುವಂತಹ ಮುಖ್ಯ ಗುರಿ ಇರೋದಿಲ್ಲ, ಭಕ್ತಿ ಇರೋದಿಲ್ಲ. ಹೀಗಾಗಿ ಅಶುದ್ಧ ಬುದ್ಧಯ, ಶುದ್ಧವಾದಂತಹ ಬುದ್ಧಿ ಇಲ್ಲದೆ ಇದ್ದವರು, ಅಶುದ್ಧವಾದಂತಹ ಬುದ್ಧಿ ಉಳ್ಳವರು, ಕೆಟ್ಟ ಬುದ್ಧಿ ಉಳ್ಳವರು ಅಂತ ಅರ್ಥ. ಅಕೃತಾತ್ಮಾನಃ ಅಂತಹ ವ್ಯಕ್ತಿಗಳು ಯತಮಾನಾಹ ಅಪಿ, ಯತಂತೋ ಅಪಿ ಯತಮಾನಾಹ ಅಪಿ ಅಂತ ಅರ್ಥ. ಪ್ರಯತ್ನ ಮಾಡಿದರೂ ಕೂಡ ಅಂತಹ ಅಚೇತಸಃ, ಅವಿವೇಕಿನಃ ಅಂತ ಅರ್ಥ. ಅಚೇತಸ ಎಂಬುದಕ್ಕೆ ಅವಿವೇಕಿಗಳು, ಏನೂ ವಿವೇಕ ಇಲ್ಲ, ಏನೂ ಜ್ಞಾನ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಹೇಳಿದರೂ ತಿಳಿದುಕೊಳ್ಳೋದಿಲ್ಲ. ಅಂತಹ ವ್ಯಕ್ತಿಗಳು ಅಚೇತಸಃ ಅವಿವೇಕಿನಃ ನ ಏನಂ ಪಶ್ಯಂತಿ ಇತ್ಯರ್ಥ. ಈ ಭಗವಂತನನ್ನ, ತಮ್ಮೊಳಗೆ ಇರುವಂತಹ ಭಗವಂತನನ್ನೇ ಆ ವ್ಯಕ್ತಿಗಳು ಪ್ರಯತ್ನ ಮಾಡಿದರೂ ಕೂಡ ಭಗವಂತ ಕಾಣೋದಿಲ್ಲ. ಯಾರಿಗ್ ಕಾಣ್ತಾನೆ ಅಂದ್ರೆ ಯೋಗಿಗಳಿಗೆ ಮಾತ್ರ ಭಗವಂತ ಕಾಣೋದು. ಇಂತಹ ಅಶುದ್ಧವಾದಂತಹ ಬುದ್ಧಿ ಇರುವಂತಹ ವ್ಯಕ್ತಿಗಳಿಗೆ, ಅವಿವೇಕಿಗಳಿಗೆ ಭಗವಂತ ಪ್ರಯತ್ನ ಮಾಡಿದರೂ ಕೂಡ ಕಾಣಿಸುವುದಿಲ್ಲ ಎಂಬುವಂತಹ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ
ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಎಂಬುದಾಗಿ ಇಷ್ಟು ತಿಳಿಸಿ ಮದೀಯಂ ಇತ್ಯರ್ಥಃ. ಆ ಶಕ್ತಿ ನಂದೇ ಅಂತಂದ್ರೆ ಮಾಮಕಂ ಶಬ್ದಕ್ಕೆ ನಂದು ಅಂತ ಅರ್ಥ. ಅದಕ್ಕೆ ನಂದು ಅಂದ್ರೆ ನನ್ನ ಅಧೀನ ಅಂತ ಅರ್ಥ. ಅದನ್ನು ರಾಯಬಾರದದ್ದು ಮದಧೀನಂ ಇತ್ಯರ್ಥ, ನನ್ನ ಅಧೀನ ಅದು. ಹೀಗಾಗಿ ಭಗವಂತ ತಾನು ಹೇಳಿದ್ದು ಎಲ್ಲ ಪ್ರಕಾಶಮಯ ತೇಜೋಮಯವಾದಂತಹ ವಸ್ತುಗಳಲ್ಲಿರುವಂತಹ ಪ್ರಕಾಶನ ಶಕ್ತಿ ಅದು ನಾನೇ ಕೊಟ್ಟಿದ್ದು, ನನ್ನ ಅಧೀನವಾಗಿ ಇದ್ದದ್ದು ಅಂತ ಹೇಳೋದರಿಂದ ಇವಾಗ ಎರಡನ್ನು ನಾವು ಇಲ್ಲಿ ಕಾಣ್ಲಿಕ್ಕೆ ಆಗ್ತದೆ. ನೋಡಿ, ಆ ಆದಿತ್ಯನೊಳಗೆ ಇರುವಂತಹ ಅಥವಾ ಚಂದ್ರನಲ್ಲಿ ಅಗ್ನಿಯಲ್ಲಿರುವಂತಹ ತೇಜಸ್ಸು, ಆ ಪ್ರಕಾಶವನ್ನ ಅವರು ಹೊರಗೆ ಹಾಕಬೇಕು, ಪ್ರಕಾಶನ ಮಾಡಬೇಕು ಅಂತಂದ್ರೆ ಅಲ್ಲಿ ಭಗವಂತ ತಾನು ಸನ್ನಿಹಿತನಾಗಿ ಇದ್ದು ಆ ಶಕ್ತಿಯನ್ನ ತಾನು ಅವರಿಗೆ ಕೊಟ್ಟು ಆ ಕಾರ್ಯವನ್ನ ಮಾಡಿಸ್ತಾನೆ. ಹಾಗಾಗಿ ಹೀಗೆ ಜಗತ್ತಿನೊಳಗಿರುವಂತಹ ಎಲ್ಲ ಕಡೆಗೂ ಆ ಕಾರ್ಯವನ್ನು ಮಾಡಿಸಬೇಕು ಅಂದ್ರೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅಂತ ಅರ್ಥ. ಎಲ್ಲರಲ್ಲಿಯೂ ಇದ್ದು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಹೀಗಾಗಿ ಸರ್ವಾಂತರ್ಯಾಮಿತ್ವವನ್ನ ನಾವು ಇದನ್ನು ತಿಳಿಯಬಹುದು ಮತ್ತು ಸರ್ವೋತ್ತಮತ್ವವನ್ನು ತಿಳಿಯಲಿಕ್ಕೆ ಆಗ್ತದೆ. ಯಾಕೆ ಅಂದ್ರೆ ಸೂರ್ಯನ ನಾವು ಸೂರ್ಯ ಎಷ್ಟು ತಿಳ್ಕೊಳ್ತೇವೆ ಅಂತ ಸೂರ್ಯನ ಒಳಗೆ ಇದ್ದು ತಾನೇ ಆ ಸೂರ್ಯನ ನಿಯಮನ ಮಾಡ್ತಾನೆ ಅಂದ್ರೆ ಆ ಸೂರ್ಯನಿಗಿಂತಲೂ ಕೂಡ ಭಗವಂತ ಯಾರು ಯಾರನ್ನ ನಿಯಮನ ಮಾಡ್ತಾರೋ ಅವರು ಅವ್ರಿಗಿಂತ ಉತ್ತಮ ಅಂತ ಅರ್ಥ. ಹೀಗಾಗಿ ಆ ಸೂರ್ಯನಿಗಿಂತಲೂ ಕೂಡ ಭಗವಂತ ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಯಾರೇ ಒಂದು ಆ ಪ್ರಕಾಶನ ಮಾಡುವಂತಹ ಶಕ್ತಿ ಉಳ್ಳವರು ಎಲ್ಲ ಶಕ್ತಿಯನ್ನು ಕೊಟ್ಟವನು ಭಗವಂತನೇ. ಎಲ್ಲರೊಳಗೂ ಇದ್ದು ಭಗವಂತನೇ ಆ ಕಾರ್ಯವನ್ನ ಮಾಡಿಸ್ತಾ ಇರುವುದರಿಂದ ಭಗವಂತ ಸರ್ವೋತ್ತಮನು ಹೌದು. ಈ ಎರಡನ್ನೂ ಕೂಡ ನಾವು ಈ ಶ್ಲೋಕದಿಂದ ನಾವು ತಿಳಿಯಲಿಕ್ಕೆ ಒಂದು ಸಾಧ್ಯವಾಗ್ತದೆ. ಹೀಗಾಗಿ ತಮೇವ ಭಾಂತಂ ಅನುಭಾತಿ ಸರ್ವಂ ಇತ್ಯಾದೇಹೇ, ಆ ಎಲ್ಲ ಶಕ್ತಿಯು ಕೂಡ ಭಗವಂತನದ್ದೇ ಅಂತ ಹೇಳ್ತೀರಿ ನೀವು, ಅದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ ಒಂದು ಶ್ರುತಿ. ಭಗವಂತನೇ ಎಲ್ಲ ಜಗತ್ತನ್ನು ಬೆಳಗಿಸುವವನು, ಎಲ್ಲ ಪ್ರಕಾಶವನ್ನು ಕೊಡುವವನು, ಅವನನ್ನೇ ಅನುಭಾತಿ ಸರ್ವಂ. ಉಳಿದೆಲ್ಲ ಪ್ರಕಾಶಮಯವಾದಂತಹ ಎಲ್ಲ ವಸ್ತುಗಳು ಕೂಡ ಆ ಭಗವಂತನನ್ನೇ ಅನುಸರಿಸಿ ಭಗವಂತನನ್ನೇ ಆಶ್ರಯಿಸಿ ಅವನಿಂದಲೇನೆ ಆ ಪ್ರಕಾಶನ ಶಕ್ತಿಯನ್ನ ತೆಗೆದುಕೊಂಡು ಜಗತ್ತನ್ನ ಬೆಳಗಿಸ್ತಾ ಇದ್ದದ್ದು ಅಂತ ಒಂದು ಶ್ರುತಿ. ಹೀಗಾಗಿ ಇದರಿಂದ ನಮಗೆ ಗೊತ್ತಾಗ್ತದೆ ಭಗವಂತ ಆ ಎಲ್ಲ ವ್ಯಕ್ತಿಗಳಿಗೂ ಪ್ರಕಾಶನ ಶಕ್ತಿಯನ್ನ ಕೊಡುವವನು ಭಗವಂತ. ಆ ಪ್ರಕಾಶನ ಶಕ್ತಿ ಕೊಟ್ಟು ಎಲ್ಲರೂ ಕೂಡ ಭಗವಂತನ ಅಧೀನರಾಗಿ ಆ ಕಾರ್ಯವನ್ನ ಮಾಡ್ತಾ ಇದ್ದದ್ದು ಅಂತ ಗೊತ್ತಾಗ್ತದೆ. ಇದನ್ನೇ ಓಂ ಅನುಕೃತೇಸ್ತಸ್ಯ ಚ ಓಂ ಇತಿ ಸೂತ್ರಾತ್. ಅನುಕೃತೆ ಅವರ ಕೃತಿಯನ್ನ ಅನುಸರಿಸೋದು, ತಸ್ಯ ಅನುಕೃತೆ ಅನುಕೃತೇಸ್ತಸ್ಯ ಚ ಅಂತಿದೆ. ತಸ್ಯ ಅನುಕೃತೆ ಅನುಕೃತೇಸ್ತಸ್ಯ ಚ, ತಸ್ಯ ಅನ್ವಯ ಹೇಗೆ ತಸ್ಯ ಅನುಕೃತೆ, ಆ ಭಗವಂತನ ಕೃತಿಯನ್ನೇ ಅನುಸರಿಸ್ತಾ ಇದ್ದದ್ದು ಎಲ್ಲ ವ್ಯಕ್ತಿಗಳು ಕೂಡ. ಹೀಗಾಗಿ ಎಲ್ಲ ವ್ಯಕ್ತಿಗಳು ಕೂಡ ಭಗವಂತನ ಕೃತಿಯನ್ನೇ ಅನುಸರಿಸ್ತಾ ಇದ್ದುದರಿಂದಾಗಿ ಅನುಸರಿಸಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದು ಪ್ರಕಾಶನ ಶಕ್ತಿಯ ಪ್ರಕಾಶನವನ್ನು ಮಾಡೋದಾಗ್ಲಿ ಇನ್ನೇನೋ ಒಂದು ಕೆಲಸ ಮಾಡೋದಾಗ್ಲಿ, ಹಾಗೆ ಮಾಡಬೇಕು ಅಂದ್ರೆ ಭಗವಂತನನ್ನ ಅನುಸರಿಸಿ ಏನೇ ಎಲ್ಲವನ್ನು ಕೂಡ ಮಾಡಬೇಕು. ನಾವೊಂದು ಕೈಯನ್ನು ಅಲುಗಾಡಿಸಬೇಕು, ವ್ಯಕ್ತಿ ಏನೇ ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೂ ಕೂಡ ಆ ಭಗವಂತನನ್ನ ಅನುಸರಿಸಿ ಭಗವಂತ ಮಾಡಿದರೆ ಮಾತ್ರ ಆ ವ್ಯಕ್ತಿ ಆ ಕೆಲಸವನ್ನ ಆ ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತದೆ. ತೇನ ವಿನ ತೃಣೋಪಿ ನ ಚಲತಿ ಅಂತ ಹೇಳ್ತದೆ ಶಾಸ್ತ್ರ. ಆ ಭಗವಂತನ ಅನುಗ್ರಹ ಇಲ್ಲದೆ ಹೋದ್ರೆ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡೋದಿಲ್ಲ. ಆ ಹುಲ್ಲು ಕಡ್ಡಿ ತಾನು ಅಲುಗಾಡಬೇಕಾದರೂ ಕೂಡ ಆ ಭಗವಂತನನ್ನು ಅನುಸರಿಸಲೇಬೇಕು. ಆ ಭಗವಂತ ಅಲುಗಾಡಿದರೆ ಮಾತ್ರ ಅದರೊಳಗೆ ಇದ್ದುಕೊಂಡು ಆ ಹುಲ್ಲು ಕಡ್ಡಿ ಅಲುಗಾಡುತ್ತದಷ್ಟೇ. ಹೀಗೆ ಜಗತ್ತಿನೊಳಗೆ ಇರುವಂತಹ ಯಾವುದೇ ಒಂದು ವಸ್ತು ಆಗ್ಲಿ ಜೀವ ಆಗ್ಲಿ ದೇಹದೊಳಗೆ ಇದ್ದು ಒಂದು ಕಾರ್ಯವನ್ನ ಮಾಡುತ್ತದೆ ಅಂತಂದ್ರೆ ಮಾಡ್ತಾನೆ ಅಂತಂದ್ರೆ ಭಗವಂತನನ್ನ ಅನುಸರಿಸಿರಲೇಬೇಕು. ಅನುಸರಿಸಿ ಏನೇ ಮಾಡ್ತಾ ಇದ್ದದ್ದು ಅಂದ ಮೇಲೆ ಹೀಗೆ ಸೂತ್ರದಿಂದ ವೇದವ್ಯಾಸ ದೇವರು ಕೂಡ ಅದನ್ನ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಇಲ್ಲಿ ಹೇಳಿದ್ದು
ಈ ಶ್ಲೋಕದಿಂದ ಇದರಿಂದ ನಮಗೆ ಗೊತ್ತಾಗುವುದು ಭಗವಂತ ಸರ್ವಾಂತರ್ಯಾಮಿಯೂ ಹೌದು, ಸರ್ವೋತ್ತಮನೂ ಹೌದು ಎಂಬುವಂತಹ ವಿಚಾರವನ್ನ ಯದಾ ಜಗತಂ ತೇಜೋ ಜಗತ್ ಭಾಸಯತೆ ಕಿಲಂ ಯತ್ ಚಂದ್ರಮಸಿ ಯಚ್ಚಾಗ್ನೋ ತೇಜೋ ವಿದ್ಯುಮಾಮಕಂ ಎಂಬುವಂತಹ ವಿಚಾರವನ್ನ ತಿಳಿಸಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಸರ್ವೋತ್ತಮತ್ವ ಮತ್ತು ಸರ್ವಾಂತರ್ಯಾಮಿತ್ವವನ್ನೇ ಜ್ಞಾನ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೇನೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.